ನಮಸ್ಕಾರ. ನಾನು ಸಿಗ್ಲಿ ಬಶ್ಯ. ಇವತ್ತು ಯಾರ ಬಗ್ಗೆ ಏನು ಹೇಳಬೇಕು ಅಂತ ವಿಚಾರ ಮಾಡಿದಾಗ ನನ್ನ ಕಣ್ಣಿನ ಮುಂದೆ ಎದುರುಗಡೆ ಬಂದಿದ್ದು ಸಿ ಟಿ ರವಿ. ಅವನು ಸಿ ಟಿ ರವಿಯೋ ಅಥವಾ ಲೂಟಿ ರವಿಯೋ ಅಥವಾ ಕುರುಡು ರವಿಯೋ ಏನು ಅನ್ನೋದು ಅವನ ಬಗ್ಗೆ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆತ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದ, ಕಳ್ಳ ಸತ್ರ ಕಳ್ಳ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ದ. ಯಾರು? ಸಿ ಟಿ ರವಿ. ಕಳ್ಳ ಸತ್ರ ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಅಂದ್ರೆ ಏನಂದ್ರೆ ಇವನು ಹೇಳೋದು ಕ್ಲಿಯರಾಗಿ ನಾ ಹೇಳ್ತೀನಿ. ಯಾವತ್ತಿದ್ರು ಕಳ್ಳ ಒಂದಿಲ್ಲ ಒಂದಿನ ನೆಗೆದು ಬಿದ್ದು ಹೋಗ್ತಾನ. ಅವನು ಹೆಂಡ್ತಿ ಯಾವತ್ತು ಮುಂಡಿನ, ಕಳ್ಳನ ಹೆಂಡ್ತಿ ಯಾವತ್ತು ಮುಂಡಿ ಅಂದಂಗೆ ಅವನು ಹೇಳಿಕೆ ಕೊಟ್ಟ. ಅದಕ್ಕೆ ಆ ಮಗನಿಗೆ ನಾ ಕೇಳ್ತೀನಿ, ಕಳ್ಳನ ಹೆಂಡ್ತಿ ಅಷ್ಟೇ ಮುಂಡ್ಯಾರಾಗ್ತಾರೆ ಅಥವಾ ನಿನ್ನ ಹೆಂಡ್ತಿ ಮುಂಡಿ ಮಾಡ್ತೀವೋ ಅಥವಾ ಇನ್ನೊಬ್ಬನ ಕಟ್ಟಿ ಹೋಗ್ತೀವೋ ಮಗನ? ನೀ ಸತ್ರೆ ನೀನು ಹೆಂಡ್ತಿ ಮುಂಡೆ ಹಾಕ್ಕಾಳ, ನಾ ಸತ್ರ ನನ್ನ ಹೆಂಡ್ತಿ ಮುಂಡೆ ಹಾಕ್ಕಾಳ, ಮತ್ತು ನಾ ಕಳ್ಳನ ಹೆಂಡ್ತಿ ಮುಂಡೆ ಹಾಕ್ತಾಳೆ, ಮತ್ತು ನಿನ್ನ ಹೆಂಡ್ತಿನ ಮುಂಡಿ ಮಾಡ್ತೀನಿ ಇನ್ನೊಬ್ಬನಿಗೆ ಕಟ್ಟಿ ಹೋಗ್ತೀಯ? ಈ ಪ್ರಶ್ನೆ ನಾನು ನಿನಗೆ ಕೇಳೋದಿಲ್ಲ. ಇದು ಸರಳವಾಗಿ ಬಾಯಲ್ಲಿ ಬರುತ್ತೆ. ಕಳ್ಳನ ಹೆಂಡ್ತಿ ಅಷ್ಟೇ ಮುಂಡೆ ಆಗಲ್ಲ, ನಿನ್ನ ಹೆಂಡ್ತಿನ ಮುಂಡೆ ಹಾಕ್ಕಾಳ. ಹಂಗೇನಾದರೂ ಮುಂಡೆ ಆಗಬಾರ್ದಂದ್ರೆ ಮತ್ತೊಬ್ಬನ ಕಟ್ಟಿ ಹೋಗ್ತೀಯ ನೀನು? ಇದು ಒಂದು. ಆಮೇಲೆ ಕ್ಷೌರಿಕರಿಗೆ ಯಾವ ರೀತಿ ಆ ಒಂದು ಜಾತಿಗೆ ಯಾವ ರೀತಿ ಅವಮಾನ ಮಾಡಿದ್ದೀನಿ. ಕ್ಷೌರಿಕರಿಗೆ ಅವರಿಗೆ ಎಂಥ ಒಂದು ಸಿಟ್ಟು ಬರೋಂಥ ಹೇಳಿಕೆ ಕೊಟ್ಟೀನಿ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೆಟ್ಟ ಕೊಳಕ ಮಾತಾಡ್ದವ ನೀನು, ಬಾಯಲ್ಲಿ ಹೊಲಸು ಬಾಯಲ್ಲಿ. ನೀನು ತಾಯಿ ಗರ್ಭದಿಂದನೇ ಬಂದೀಯ. ನಿನ್ನ ಮಕ್ಕಳು ನಿನ್ನ ಹೆಂಡತಿ ಗರ್ಭದಿಂದನೇ ಬಂದಾರ. ಆದರೆ ಇನ್ನೊಬ್ರಿಗೆ ಅನ್ಬೇಕಾದ್ರೆ ಮೊದಲು ನಿನ್ನ ಕುಟುಂಬನ ನೋಡಿಕೊಂಡು ಒಬ್ಬರಿಗೆ ಮಾತಾಡೋದು ಕಲಿ. ಈಗ ಹೇಳ್ತೀಯ ಎಡೆಸಿ ಹೇಳಿದ್ರೆ 2 ಅಕ್ಷರ ಇಲ್ಲ ಮುಲ್ಲಾಗಳಿಗೆ ಅಂತ ಹೇಳ್ತೀಯ. ಇವೆಲ್ಲ ಯಾಕೆ ನೀ ಹೇಳ್ತಿದ್ದೀ? ನೀನೊಂದು ಶಾಸನದ ನೀತಿ ನಿಯಮಗಳು ಬರೀಲಿಕ್ಕೆ ನಿನಗೆ ಆ ಶಾಸನದೊಳಗೆ ಕುಂದಿರ್ಸಿದ್ದಾರೆ. ನಿನ್ನ ಕೆಲಸ ಏನು? ಆ ಕೆಲಸ ಮಾಡೋ ಹಲ್ಕ ನನ್ನ ಮಗನೇ, ತಿರ್ಬೋಕಿ ನನ್ನ ಮಗನೇ. ಅದನ್ನು ಬಿಟ್ಟು ಜಾತಿಗಳನ್ನ ತೊಗೊಂಡು ರಾಜಕೀಯ ಮಾಡೋಕ್ಕೆ ಹೋಗಿಲ್ಲ. ಮೆಟ್ಟು ತೊಗೊಂಡು ಹೊಡಿತಾರೆ ನಿನಗೆ. ನೀ ಹಿಂಗೆ ಹೋಗು ನೀನು. ಎಷ್ಟು ವರ್ಷ ನೀನು ಏನು ಆ ಶಾಸನದೊಳಗಡೆ ಕೂತ್ಕೊಂಡಿಯಲ್ಲ, RSSನಿಂದ ಬಂದು ಹುಳ ನೀನು. ಬಂದು ಈ ಥರ ನೀನು ಇಂಥ ಸಾಧನೆ ನೀನು ಇರೋದು, ಮತ್ತು ಯಾವುದು ಸಾಧನೆ ಇಲ್ಲ ನಿಂದು. ಈಗ ಹೇಳ್ತೀನಿ ಕೇಳ್ರಿ. 2028ಕ್ಕೆ ಕರ್ನಾಟಕದಲ್ಲಿ ಏನು BJPಯಲ್ಲಿದ್ದಂಥ ಕೆಲವೊಂದು ಪುಡಾರಿಗಳು ಧರ್ಮಕ್ಕೆ ಬೆಂಕಿ ಹಚ್ಚಿ ಹೇಳಿಕೆ ಕೊಟ್ಟು ಭಾಷಣ ಮಾಡೋಂಥ ಪುಡಾರಿಗಳು, ಅಶೋಕ್ ಆಗಿರಲಿ, ಈ ಸಿ ಟಿ ರವಿ ಆಗಿರಲಿ, ಇನ್ನೂ ಬೇಕಾದಷ್ಟು ಎಲ್ಲರೂ ನೆಗೆದು ಬಿದ್ದು ಹೋಗ್ತಾರೆ. ಇವ್ರಿಗೆ ಯಾರು ಓಟ್ ಹಾಕಲ್ಲ. ಇವ್ರ ಸೀಟು ಸಿಕ್ಕರೂ ಓಟ್ ಹಾಕಲ್ಲ. ನಾ ಹಿಂದೂ ಅಂತಂದು ಹೇಳಿದವರೆಲ್ಲ ಹಿಂದೆ ಉಳ್ಕೊಂಡ್ಬಿಟ್ರು. ಯಾಕಂದರೆ ಅದಕ್ಕೆ ಉದಾಹರಣೆ ಪ್ರಮೋದ್ ಮುತಾಲಿಕ್ ಎಷ್ಟು ಸಲ ಎಲೆಕ್ಷನ್ ನಿಂತ, ಏನಾದರೂ ಗೆದ್ನ? ಹೋಗಲಿ, ಅವನ ಶಿಷ್ಯನ ವಿರುದ್ಧ ನಿಂತ, ಅಲ್ಲಾದ್ರೆ ಗೆದ್ನ? ಅರುಣ್ ಪುತ್ತಿಲ್ ಹಿಂದೂ ಸಾಮ್ರಾಜ್ಯದ ನಾಯಕ, ಅವನು ಹಿಂದೂ ಅಂದ. ಎಲ್ಲರೂ ಹಿಂದನ್ನೇ ಇಟ್ಬಿಟ್ರೆ ಅವನ್ನ ಮುಂದೆ ತರೋಕ್ಕಾಗಲಿಲ್ಲ. ಅದರಲ್ಲಿ ಈಗ ಬಸವರಾಜ್ ಯತ್ನಾಳ್ ಕೈಯಾಗ ಏನಾದ್ರೂ 150 ಸೀಟ್ ಗೆದ್ದು ಆತ ಮುಖ್ಯಮಂತ್ರಿ ಆಗಿಬಿಟ್ನಂದ್ರೆ ಸಾಯೋವ್ರಿಗೆ ಅವನು ಸೇವೆ ಮಾಡ್ತೀನಪ್ಪ ನಾನು. ಅವನಿಗೆ ಪಕ್ಷ ಕಟ್ಟೋಕ್ಕಾಗಲ್ಲ, ಅವನಿಗೆ ಯಾರು ಓಟು ಹಾಕಲ್ಲ. ಅವನು ಹೇಳಿಕೆ ಕೊಟ್ಟಬಿಟ್ಟನ, ಇಸ್ಲಾಂ ಓಟ್ ಅವಶ್ಯಕತೆಯೇ ಇಲ್ಲ ನನಗಂತ. ಇಸ್ಲಾಂ ಓಟ್ ಇಲ್ಲ ಅಂದ್ರೆ ನಿನಗೆ ಎಲೆಕ್ಷನಿಗೆ ನಿಂದ್ರಸಕ್ಕೆ ಸೀಟ್ ಕೊಡ್ತಾರೆ, ಟಿಕೆಟ್ ಕೊಡ್ತಾರೆ? ಅದು ಯಾವ ನನ್ನ ಮಗ ಕೊಡ್ತಾನೆ ನಾನು ನೋಡ್ತೀನಿ. ನೀ ಹೇಳಿಕೆ ಕೊಡಬೇಕು, ಮುಸ್ಲಿಂ ಓಟ ನನಗೆ ಬೇಡ, ನನ್ನ ಕ್ಷೇತ್ರದಲ್ಲಿ ನನಗೆ ಹಿಂದೂಗಳು ಓಟ ಸಾಕು ಅಂತ ನೀ ಕೇಳಬೇಕಪ್ಪ.
ಅವಾಗ ಗೆದ್ದು 150 ಸೀಟ್ ಗೆಲ್ಬೇಕು ನೀವು ಒಬ್ಬ ಗೆಲ್ಲೋದಲ್ಲ ಏನ. ನೀವೊಬ್ಬ ಸೋತ್ರನು 150 ಸೀಟ್ 149 ಸೀಟ್ನವ್ರನ್ನಾದ್ರೂ ಗೆಲ್ಲಿಸ್ಕೊಡ್ಬೇಕು ನೀನು. ಇಲ್ಲಾಂದ್ರೆ ನಿನ್ನ ವ್ಯಾಲ್ಯುವೇಷನ್ ವೇಸ್ಟ್ ಆಗುತ್ತೆ. ಇಷ್ಟಿಷ್ಟು ವರ್ಷ ರಾಜಕೀಯ ಮಾಡಿದ್ರಿ, ಹೋಗಿ ಆ ತಮಿಳ್ನಾಗೆ ವಿಜಯದರೋಡ ಅವ್ರ ದೊಡ್ಡ ತಿನ್ನಿರಿ, ಬುದ್ಧಿಯಾರ ಬರ್ತೈತಿ. ಸುಮ್ಮನೆ ಯಾಕೆ ಜನರ ಕಡೆಯಿಂದ ಉಗುಳಿಸ್ಕೊತೀರಿ ಹುಚ್ಚು ನನ್ನ ಮಕ್ಕಳ. ದೇಶದ ಇತಿಹಾಸನ ಗೊತ್ತಿಲ್ಲ, ತಿರುಗಾಡಿಲ್ಲ, ನೋಡಿಲ್ಲ, ಸುಮ್ಮನೆ 4 ಮಾತು ಮಾತಾಡಿ ಕೈ ತೊಳ್ಕೊಂಡು ಎಟ್ಟೆ ಕ್ಯಾರ್ಲ್ಯಾರ ಹೊಡಿಲಿ ಏನರ ಮಾಡಲಿ ಒಟ್ಟು ಮಾತಾಡೋಬೇಕು.